ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಇವತ್ತಿಂದ ವಿಡಿಯೋ ಏನಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಬಂತು. ಕಳ್ಸಕ್ಕೆ ಯಾವ ಥರ ಸೀರೆ ಉಡ್ಸೋದಂತ ತೋರ್ಸಾತ್ತೇನೆ ರೀ. ನಾನು ಫಸ್ಟ್ ಬೇರೆ ಥರ ಉಡಿಸ್ತಿದ್ದೆ. ಇದೊಂದು ಹೊಸ ಐಡಿಯಾ ಬಂತು ನನಗೆ, ಈ ಥರ ಉಡಿಸೋದು. ಒಬ್ರು ಹೇಳಿದ್ರು ನನಗೆ, ಅದನ್ನು ಯಾಕೆ ಒಂದು ಸತಿ ಟ್ರೈ ಮಾಡಬಾರ್ದು ಅಂಥೇಳಿ ಒಂದು ಸತಿ ಟ್ರೈ ಮಾಡತ್ತೇನೆ ರೀ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಆಗ್ತಲೇ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಈ ಥರ ಸೀರೆ ಪೂರ್ತಿಯಾಗಿ ಬಿಚ್ಕೊಂಡು ಉಡುಪದ್ರಲಿಂದನ ನೆರಿಗೆ ಮಾಡ್ಕೊತ ಹೋಗ್ಬೇಕ್ರಿ. ನಾವು ನೆರಿಗೆ ಮಾಡ್ಕೊತೇವಲ್ರಿ, ಆ ಥರನ ನೆರಿಗೆ ಮಾಡ್ಕೋಬೇಕು. ಕಂಟಿನ್ಯೂ ಮಾಡ್ಕೊತ ಹೋಗ್ರಿ. ಒಂದು ಸ್ವಲ್ಪ ಡಿಸ್ಟನ್ಸ್ ಮಾಡಿ ನೆರಿಗೆ ಮಾಡ್ಕೊರಿ. ಅಂದ್ರೆ ನಾವು ಉಡಿಸ್ದಾಗ ಅಮ್ಮನವ್ರಿಗೆ ಭಾಳ ನೀಟಾಗಿ ರೌಂಡಾಗಿ ಅಂಬ್ರೆಲಾ ಥರ ಬರುತ್ತೆ ರೀ, ಅದು ಚೆಂದ ಕಾಣ್ತೈತಿ. ಈ ಥರ ನೀಟಾಗಿ ಮಾಡ್ಕೊತ ನೆರಿಗೆಗಳು ಪೂರ್ತಿ ಮಾಡ್ಕೊರಿ. ನಾನು ಒಂದು ಸತಿ ಮಾಡಿಕೊಂಡು ಅದನ್ನು ಸಾರಿನ ಹಿಂದಕ್ಕೆ ಸರಿಸ್ಕೊಂಡು ಇನ್ನೊಂದು ಸ್ಟೆಪ್ ಮಾಡ್ಕೊತೇನೆ ರೀ. ಅಂದ್ರೆ ನನಗೆ ಕ್ಲಿಪ್ ಹಾಕಕ್ಕೆ ಅನುಕೂಲ ಆಗಲಿ, ಆಮೇಲೆ ಕ್ಲಿಪ್ ಹಿಡ್ಸಂಗಿಲ್ಲ, ಅದು ಜಾರ್ತವು ಎರಡೂ ಆಮೇಲೆ ಕೂಡಿಸ್ಕೊಂಡು ಬಿಡ್ತೇನೆ ರೀ ನಾನು. ಈ ಥರ ಇನ್ನೊಂದು ಸ್ಟೆಪ್ ಮಾಡ್ಕೋರಿ. ಅಂದ್ರೆ ಸೆರಗು ಸ್ವಲ್ಪ ಉಳಿಯುವಷ್ಟನ್ನು ಬಿಟ್ಟು ಎಲ್ಲನೂ ನೆರಿಗೆ ಮಾಡ್ಕೋರಿ. ಅಂದ್ರೆ ಮುಂದೆ ರೌಂಡಾಗಿ ಅಂಬ್ರೆಲಾ ಥರ ಚೆಂದ ಕಾಣ್ತೈತಿ. ಭಾಳ ನೆರಿಗೆ ಅದು ಅಂದ್ರೆ ಸೆರಗೇನು ಭಾಳ ಬೇಕಾಗೋದಿಲ್ಲ, ಸ್ವಲ್ಪ ಉಳಿದ್ರೆ ಸಾಕ್ರಿ. ಎರಡು ಸ್ಟೆಪ್ ಉಳಿದಿಂದ ಒಂದು ಎರಡೂವರೆಯಿಂದ ಎರಡೂವರೆ ಮೀಟ್ರ್ ಆಗ್ಬೋದು ರೀ. ಅಷ್ಟನ್ನು ಮಾತ್ರ ಸೆರಗು ಬಿಟ್ಕೊಂಡೆ ನಾನು. ನೋಡ್ತಿರ್ಬೋದು, ನಿಮಗೆ ಕಾಣ್ತೈತಿ. ಈಗ ನಾನು ಪ್ಲೇಟ್ಸ್ ಮಾಡ್ಕೋತೇನೆ ರೀ ಸಣ್ಣ ಸಣ್ಣದಾಗಿ. ಒಂದು 5ರಿಂದ 6 ಪ್ಲೇಟ್ಸ್ ಮಾಡ್ಕೋತೀನಿ ನೀಟಾಗಿ. ಮಾಡ್ಕೊಂಡು ಅವಕ್ಕೂ ಪಿನ್ ಹಾಕ್ಕೊತೇನೆ ರೀ. ನಾನು ಕಟ್ಗೆ ಮಣಿ ತೊಗೊಂಡೇನಿ ರೀ. ಅದ್ರ ಮೇಲೆ ಅಷ್ಟದಳದ ರಂಗೋಲಿ ಹಾಕ್ಬೇಕ್ರಿ. ನಾನು ಕೊಡಕ್ಕೆ ಒಂದು ಲತ್ತುಗುಣಿನ ಕಟ್ಕೊಂಡೇನಿ ರೀ. ಸ್ಮಾಲ್ ಲತ್ತುಗುಣಿ ಅದು, ಅದನ್ನು ತೊಗೊಂಡು ಕಟ್ಕೊಂಡೇನಿ ರೀ.
ಅಂದ್ರೆ ಅದು ನೀಟ್ ಕಾಣಿಸ್ತತಿ ಅದನ್ನು ಕಟ್ಕೊಳ್ಳೋದ್ರಿಂದ. ನಾನು ನೆರಿಗೆಗಳನ್ನೆಲ್ಲ ಹಿಂದ್ಗಡೆ ತೊಗೊಂಡು ಹಿಂದ್ಗಡೆಯಿಂದ ಮುಂದೆ ತೊಗೊಂಡಿರಿ. ಒಂದು ಪೂರ್ತಿ ಕೆಳಗಿರ್ಬೇಕು ರೀ, ಒಂದು ಮ್ಯಾಲೆ ಇರ್ಬೇಕು. ಕಾಣಿಸ್ತಿರ್ಬೋದು ನಿಮಗೆ, ಆ ಥರನ ಹಾಕೋರಿ. ಮ್ಯಾಲೆ ಒಂದು ಸ್ಟೆಪ್ ಬರ್ತೈತಿ, ಕೆಳಗೆ ಒಂದು ಸ್ಟೆಪ್ ಬರ್ತೈತಿ ರೀ. ನಾನು ಅವೆರಡೂ ಸೇರಿ ಪಿನ್ ಹಾಕ್ಕೊಂಡೆ ರೀ. ಇಲ್ಲಿ ಪಿನ್ ಹಾಕ್ಕೊಂಡ್ರೆ ನೀಟಾಗಿ ಕಾಣಿಸ್ತೈತೆ ರೀ. ಇವಾಗ ಕೆಳಗೊಂದು ಸ್ಟೆಪ್ ಮ್ಯಾಲೊಂದು ಸ್ಟೆಪ್ ಅದು ರೀ. ಮ್ಯಾಲಿನ ಸ್ಟೆಪ್ಪನ್ನು ಪೂರ್ತಿ ಬಿಡಿಬಿಡಿಸೇನ ನೆರಿಗೆಗಳನ್ನು ಜೋಡಿಸ್ಕೋಬೇಕು ರೀ. ಎಷ್ಟು ನೆರಿಗೆಗಳು ನೀಟಾಗ್ತಾವೋ ಅಷ್ಟು ಅಮ್ಮನವ್ರಿಗೆ ಸೀರೆ ಚೆಂದ ಕಾಣ್ತೈತಿ. ಕೆಳಗಿನ ನೀರಿಗೂ ಅಷ್ಟೇ ರೀ, ನೀಟಾಗಿ ಜೋಡಿಸ್ಕೋಬೇಕು. ಅವ್ನು ರೌಂಡಾಗಿ ಅಂಬ್ರೆಲಾ ಸೇಪ್. ನಂದೊಂದು ಸ್ವಲ್ಪದ ಸೀರೆ ಹಾರ್ಡ್ ಐತ್ರಿ. ಸ್ಮೂತ್ ಇದ್ರೆ ಭಾಳ ನೀಟ್ ಕಾಣ್ತಿತ್ತು ಇನ್ನೂ. ಅದು ಒಂದು ಸ್ವಲ್ಪ ಸೀರೆನ ಹಾರ್ಡ್ ಐತಿ, ಹೀಗಾಗಿ ಒಂದು ಸ್ವಲ್ಪ ಬೇಗ ಕೂಡೋಲ್ದು. ಸ್ಮೂತ್ ಅಂಡ್ ಸೀರೆ ಆದ್ರೆ ಭಾಳ ಬೇಗ ನೀಟಾಗಿ ಕೂಡ್ತಾವ್ರಿ. ಕೆಳಗಿನ ನೆರಿಗೆಗಳನ್ನು ಅಷ್ಟೇ ರೀ, ನೀಟಾಗಿ ರೌಂಡ್ ಸೇಪ್ ಬರುವಂಗೆ ಅಂಬ್ರೆಲಾ ಥರ ಜೋಡಿಸ್ಕೊಂಡು, ಆಮೇಲೆ ಸೆರಗು ತೊಗೊಂಡು ಹಿಂದ್ಲಿಂದನ ರೌಂಡಾಗಿ ತೊಗೊಂಡು ಮುಂದ್ಗಡೆ ತೊಗೊಂಡು ಹೊಳಿಸಿ, ನಾವು ಯಾವ ಥರ ಹಾಕ್ಕೊತೀವಿ ನೋಡ್ರಿ ಆ ಥರ ಹೊಳಿಸಿ ಹಾಕ್ಬೇಕ್ರಿ. ಹಾಕಿ ನಾನು ಫೋಲ್ಡ್ ಮಾಡಿ ಯಾವ ಥರ ಪಿನ್ ಹಾಕ್ತೇನೆ ಅಂತ ನೋಡ್ಕೋರಿ, ಆ ಥರ ಪಿನ್ ಹಾಕೋರಿ. ನಾನು ಇದು ವಿಡಿಯೋದೊಳಗೆ ಆ ಕೊಡದೊಳಗೆ ನೀರು ಹಾಕಿಲ್ರಿ, ಹಂಗೆ ತೋರ್ಸಾಕಂಥೇಳಿ ವಿಡಿಯೋ ಮಾಡತ್ತೀನಿ. ಆ ಕೊಡ ತುಂಬ ನೀರು ಹಾಕೋಬೇಕ್ರಿ. ಅದ್ರ ಮೇಲೆ ಇನ್ನೊಂದು ಕಳಸ ಇಟ್ಕೊತಾರೆ ರೀ. ಕೊಡದೊಳಗೆ ನೀರು ಹಾಕ್ಕೊಂಡ್ರೆ ಮ್ಯಾಗಿನ ಕಳಸದೊಳಗೆ ಬರೀ ಡ್ರೈ ಫ್ರೂಟ್ಸ್, ಕಮಲದ ಹೂವು, ಶಂಖಗಳನ್ನು ಹಾಕ್ಕೊತಾರೆ ರೀ ಅದ್ರೊಳಗೆ. ಅಂದ್ರೆ ಲಕ್ಷ್ಮಿಗೆ ಏನು ಪ್ರಿಯವಾದದ್ದು ಅದ ಅವನ್ನೆಲ್ಲ ಹಾಕ್ಕೊತಾರೆ. ನಾನು ಮ್ಯಾಲೊಂದು ಕಳಸ ಇಟ್ಕೊಂಡೆ ರೀ. ಇಟ್ಕೊಂಡು ಈ ಥರ ನೀಟಾಗಿ ಫೋಲ್ಡ್ ಮಾಡಿ ಅಲ್ಲೇ ಗುಂಡು ಪಿನ್ ಸಹಾಯದಿಂದ ಪಿನ್ ಹಾಕ್ಕೊಳಕತ್ತೇನಿ. ಅಂದ್ರೆ ಇನ್ನೂ ನೀಟ್ ಕಾಣಿಸ್ತೈತೆ ರೀ. ಸೀರೆ ಒಂದು ಸ್ವಲ್ಪ ಬಿರುಸಿರ್ತಾವಲ್ಲ, ಈ ಥರ ಹಾಕ್ಕೊಂಡ್ರೆ ಇನ್ನೂ ನೀಟಾಗೆ ಕಾಣಿಸ್ತಾವ್ರಿ. ನಾನು ಇವಾಗ ಒಂದು ಬೆಳ್ಳಿ ಮೂರ್ತಿ ಐತ್ರಿ, ಅದನ್ನು ಹಾಕ್ಕೊತೇನೆ. ಅದು ಇನ್ನೊಂದು ಆರ್ಟಿಫಿಷಿಯಲ್ ಇತ್ತು, ಅದು ನನಗೆ ಸಿಗಲಿಲ್ಲ, ಎಲ್ಲಿಟ್ಟಾರೇನೋ ಅಮ್ಮ. ಅದಕ್ಕೋಸ್ಕರ ನಾನು ಬೆಳ್ಳಿ ಮೂರ್ತಿ ಹಾಕಿ ತೋರಿಸ್ತೇನೆ ನಿಮ್ಗೆ ಯಾವ ಥರ ಆಗ್ತದಂತ. ಆಮೇಲೆ ಅಲಂಕಾರನೂ ಮಾಡ್ತೀನಿ. ಹೂವದು ಏನೂ ಇಲ್ಲ, ಇಷ್ಟ ಸೀರೆ ಉಡ್ಸೋದು ಯಾವ ಥರ ಅಂಥೇಳಿ ಅಷ್ಟನ್ನು ತೋರಿಸ್ಬೇಕಂತ ಅಷ್ಟನ್ನು ವಿಡಿಯೋ ಮಾಡೇನಿ ರೀ ನಾನು. ಯಾವ ಥರ ಅನಿಸ್ತಿ ಅಂಥೇಳಿ ತಪ್ಪದೆ ಎಲ್ಲರೂ ಕಮೆಂಟ್ ಸೆಕ್ಷನ್ ಒಳಗೆ ಎಲ್ಲರೂ ಹೇಳ್ರಿ. ಎಷ್ಟು ನೀಟಾಗಿ ನೆರಿಗೆಗಳನ್ನು ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ಕಾಣಿಸ್ತದೆ ರೀ. ಇದ್ರೊಳಗೆ ಮಹತ್ವ ಇರೋದಂದ್ರೆ ಮುಂದ್ಗಡೆ 2 ಸ್ಟೆಪ್ ನೆರಿಗೆಗಳು ಮಾಡ್ಕೊತೇವಲ್ಲ ರೀ, ಅದೇ ಇಂಪಾರ್ಟೆಂಟ್ ಇದ್ರೊಳಗೆ ಸೀರೆ ಉಡ್ಸೋದ್ರೊಳಗೆ. ಇವಾಗ ಲಕ್ಷ್ಮೀ ಮೂರ್ತಿ ಹಾಕಿ ನಾನು ಅಲಂಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇನೆ ರೀ. ಒಂದೆರಡು ಸರಗಳದಾವು ಹಾಕ್ಕೊಂಡು ಅಲಂಕಾರ ಮಾಡ್ಕೊತೀನಿ. ಒಬ್ಬೊಬ್ಬರು ಸೀರೆ ಒಳಗಿನ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊತಾರೆ, ಒಬ್ಬೊಬ್ರು ಕಟ್ ಮಾಡ್ಕೊಳಂಗಿಲ್ಲ ರೀ. ಕಟ್ ಮಾಡ್ಕೊಂಡ್ರೆ ಮೇಲೆ ಅಮ್ಮನವ್ರ ಮೇಲೆ ಹಾಕ್ಬೇಕು ರೀ. ಆಮೇಲೆ ಮಾಂಗಲ್ಯ ಸರ, ಬಳೆಗಳು, ಕಿವಿ ಓಲೆ, ಏನೇನು ಅಮ್ಮನವ್ರಿಗೆ ಬೇಕು ಎಲ್ಲನೂ ಹಾಕ್ಬೇಕು ರೀ. ನಾನು ತೋರ್ಸೋಕಷ್ಟ ಮಾಡಿದ್ದಲ್ಲ, ಹೀಗಾಗಿ ಬೇರೆ ಏನೂ ಅಲಂಕಾರ ಮಾಡ್ಕೊಳ್ಳಿಲ್ಲ, ಸಿಂಪಲ್ಲಾಗಿ ಮಾಡಿ ತೋರ್ಸೇನಿ ರೀ ನಾನು. ನಿಮಗೆ ಏನು ಅನ್ನಿಸ್ತಂತ ಕಮೆಂಟ್ ಸೆಕ್ಷನ್ ಒಳಗೆ ತಪ್ಪದೇ ಎಲ್ಲರೂ ಹೇಳ್ಬೇಕ್ರಿ. ತಪ್ಪದೇ ಎಲ್ಲರೂ ಒಂದು ಲೈಕ್ ಕೊಡ್ರಿ.